ಅದೇ MP ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಏನು ಮಾಡ್ದ, ಅಣ್ಣಪ್ಪ ಸ್ವಾಮಿ ಮುಂದೆ ಪ್ರಮಾಣ ಮಾಡಲಿ, ಧರ್ಮಸ್ಥಳದ ಮುಂದೆ ಪ್ರಮಾಣ ಮಾಡಲಿ. ಬಿಜೆಪಿಯ ಕಾರ್ಯಕರ್ತರು, ಕೆಲವು ಇಜಿಡ ಕಾರ್ಯಕರ್ತರುಗಳು, ಬಿಜೆಪಿಯ ತಲೆಹಿಡಕ ಕಾರ್ಯಕರ್ತರುಗಳಿಗೆ ದುಡ್ಡು ಕೊಟ್ಟು ಕಾಂಗ್ರೆಸ್ಗೆ ವೋಟ್ ಹಾಕ್ಸಿದಾನಲ್ಲ, ವೋಟ್ ಹಾಕ್ತವ್ರು ಎಲ್ಲರೂ ಬಂದು ಪ್ರಮಾಣ ಮಾಡ್ತಾರೆ ಕೇಳಿ. ಜಿಲ್ಲಾಧ್ಯಕ್ಷನೇ ನೇರ ಕಾರಣ. ಇವತ್ತು ಇದಕ್ಕೂ ರೂವಾರಿನೂ ಅವನೇ. ಬೇಲೂರು ಕ್ಷೇತ್ರನ ಕಣ್ಣಿಟ್ಟು ಸುರೇಶ್ ಅಣ್ಣವ್ರ ಮೇಲೆ ಅಪಾದನೆ ಮಾಡಿದ್ರೆ, ಟಿಕೆಟ್ ತಪ್ಪಿಸಿದ್ರೆ ಇಲ್ಲಿಂದ ಹೋಗ್ತಾರೆ, ಅವ್ರು ಯಾರಿಗೆ ಬೇಕಾದ್ರೂ ಮಿನಿಸ್ಟ್ರಿಗಿರಿ ಮಾಡ್ಬೋದು ಅನ್ನೋ ಅವನು ಪಲ್ಗುಣಿ ಹೋಟ್ಲಲ್ಲಿ ಕೆಲವು ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷಗಳ ಜೊತೆ ಒಂದು ರೂಮ್ನಲ್ಲಿ ಮೀಟಿಂಗ್ ಮಾಡಿದ್ದಾನೆ. ಧರ್ಮಸ್ಥಳದಲ್ಲಿ ಸತ್ಯ ಹೇಳ್ತಿದ್ದೀನಿ, MP ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಂತವರು ಇವತ್ತು ಹಾಸನ ಜಿಲ್ಲಾ ಕಮಿಟಿಗಳಲ್ಲಿ ಮೆಂಬರ್ ಆಗಿದ್ದಾರೆ ಮತ್ತು ಸ್ಥಾನಮಾನಗಳನ್ನ ಹೊಂದಿದ್ದಾರೆ ಅಂತ ನಾನು ನೇರವಾಗಿ ಅಪಾದನೆ ಮಾಡ್ತೀನಿ. ಬಕೀಟ್ ಹಿಡ್ಕೊಂಡು ಬಂದು ಜಿಲ್ಲಾಧ್ಯಕ್ಷ ಆದವನು ವಿಜೇಂದ್ರ ಕಾಲಿಗೆ ಬಿದ್ದಿರೋ ವಿಡಿಯೋನ ಸಮೇತ ಇದೆ. ಇದು ಹಣ ಚೇಂಜ್ ಮಾಡಿಬಿಡಿ, ನನ್ನೇ ಕಂಟಿನ್ಯೂ ಮಾಡಿ ಅಂತ ಅನ್ನೋದೇನೆ ಬಂದು ಧರ್ಮಸ್ಥಳದ ಆಣೆ ಮಾಡಲಿ, ನಾನು ಅದಕ್ಕೆ ಉತ್ತರ ಕೊಡಿ. ಇದು ಬೇಲೂರಿನ ಶಾಸಕರ ಮೇಲೆ ಬಂದಿರೋಂಥ ಅಪಾದನೆ ಅಲ್ಲ. ಇಲ್ಲಿ ಬಂದಿದ್ದೀವಲ್ಲ ಕಾರ್ಯಕರ್ತರು, ನಾವು ವೋಟ್ ಹಾಕಿ ಗೆಲ್ಸಿರೋರ ಮೇಲೆ ಬಂದಿರೋದು, ಕಾರ್ಯಕರ್ತರ ಮೇಲೆ ಬಂದಿರೋಂಥದ್ದು. ಇವತ್ತು ನಮಗೆ ನೋವಿದೆ. ಅಣ್ಣಪ್ಪ ಸನ್ನಿಧಾನದಲ್ಲಿ ಹೇಳ್ತಿದ್ದೀವಿ, ನಿಷ್ಠಾವಂತರಿಗೆ ಇವತ್ತು ರಾಜ್ಯದಲ್ಲಿ ಆಗ್ಬೋದು, ಜಿಲ್ಲೆಯಲ್ಲಿ ಆಗ್ಬೋದು ಬೆಲೆ ಇಲ್ಲ. ಅದೇ MP ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಏನು ಮಾಡ್ದ, ಅಣ್ಣಪ್ಪ ಸ್ವಾಮಿ ಮುಂದೆ ಪ್ರಮಾಣ ಮಾಡಲಿ, ಧರ್ಮಸ್ಥಳದ ಮುಂದೆ ಪ್ರಮಾಣ ಮಾಡಲಿ, ಕಾರ್ಯಕರ್ತರಿಗೆ ಸಮಾಧಾನಕ್ಕೆ ಕೊಡಲಿ. ಒಂದು ಹಣ ಅಂತ ಕೊಟ್ಟಿದ್ದಂತನ BJಪಿಯ ಕಾರ್ಯಕರ್ತರು, ಕೆಲವು ಇಜಿಡ ಕಾರ್ಯಕರ್ತರುಗಳು, ನೇರವಾಗಿ ಹೇಳ್ತೀನಿ, ಇವತ್ತು ನಮಗೆ ಅಷ್ಟು ನೋವಾಗಿರೋದ್ರಿಂದ ಹೇಳ್ತಿದ್ದೀನಿ, ಬಿಜೆಪಿಯ ತಲೆಹಿಡಕ ಕಾರ್ಯಕರ್ತರುಗಳಿಗೆ ದುಡ್ಡು ಕೊಟ್ಟು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ಸಿದಾನಲ್ಲ, ವೋಟ್ ಹಾಕ್ತವ್ರು ಎಲ್ಲರೂ ಬಂದು ಪ್ರಮಾಣ ಮಾಡ್ತಾರೆ ಕೇಳಿ. ಇವತ್ತು ನೇರವಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಜಿಲ್ಲಾಧ್ಯಕ್ಷನೇ ನೇರ ಕಾರಣ. ಇವತ್ತು ಇದಕ್ಕೂ ರೂವಾರಿನೂ ಅವನೇ. ಅವನಿಗೆ ಯಾರು ಹೇಳಿದಾರೆ ಅಂತ ನಮಗೆ ಗೊತ್ತಿಲ್ಲ. ಅವನು ಅಣ್ಣಪ್ಪ ದೇವಸ್ಥಾನದಲ್ಲಿ ಬಂದು ಧರ್ಮಸ್ಥಳದಲ್ಲಿ ಬಂದು ನೇರವಾಗಿ ಹೇಳಿ. ಅವನಿಗೆ ಏನಾದರೂ ಆ ಥರ ಪಕ್ಷದಲ್ಲಿ ನಿಷ್ಠೆ ಇದ್ದು, ನಾನು ಪಕ್ಷ ನಿಷ್ಠವಂತ, ನನಗೆ ಇಂಥವ್ರು ಹೇಳಿದ್ರು ಅಂತ ಬೇಕಾದ್ರೆ ಬಂದು ಹೇಳಿ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ದಾನೆ ಅವನೇ ಮಾಡಿರೋದು ಅರ್ಧಕ್ಕರ್ಧ ನಮಗೆ ಗೊತ್ತಿದೆ. ಅವನು ಪಲ್ಗುಣಿ ಹೋಟ್ಲಲ್ಲಿ ಕೆಲವು ಏನು ಜಿಲ್ಲಾ ಕಮಿಟಿ ಇದೆ, ಸಂಜೆ 7:30 ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷಗಳ ಜೊತೆ ಒಂದು ರೂಮ್ನಲ್ಲಿ ಮೀಟಿಂಗ್ ಮಾಡಿದ್ದಾನೆ. ಅದನ್ನು ಇವತ್ತು ನಾನು ಇಲ್ಲಿಯವರೆಗೆ ಪಕ್ಷದ ಗೌರವ ಉಳಿಸಿಕೊಳ್ಳೋಕ್ಕೋಸ್ಕರ ತಡೆ ಹಿಡಿದಿದ್ದೆ. ನಾನು ಪಕ್ಷದಲ್ಲಿ ಧರ್ಮಸ್ಥಳದಲ್ಲಿ ಸತ್ಯ ಹೇಳ್ತಿದ್ದೀನಿ, MP ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಂಥವರು ಇವತ್ತು ಹಾಸನ ಜಿಲ್ಲಾ ಕಮಿಟಿಗಳಲ್ಲಿ ಮೆಂಬರ್ ಆಗಿದ್ದಾರೆ ಮತ್ತು ಸ್ಥಾನಮಾನಗಳನ್ನ ಹೊಂದಿದ್ದಾರೆ ಅಂತ ನಾನು ನೇರವಾಗಿ ಆಪಾದನೆ ಮಾಡ್ತಿದ್ದೀನಿ ಸರ್. ಅಂದರೆ ಇದರ ಹಿಂದುಗಡೆ ಜಿಲ್ಲಾಧ್ಯಕ್ಷರು ಇದ್ದಾರೆ. ಜಿಲ್ಲಾಧ್ಯಕ್ಷ ಮತ್ತು ಅವ್ರ ಮೇಲೆ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ. ಜಿಲ್ಲಾಧ್ಯಕ್ಷ ಖಚಿತವಾಗಿ ನನಗೆ ಟಾರ್ಗೆಟ್ ಮಾಡ್ತಾರೆ ಸರ್. ಈಗ ಏನಾಗಿದೆ ಅಂದರೆ, ಈ NDA ಮೈತ್ರಿಕೂಟ ಆಗಿದೆ. ಮುಂದೆ ಚುನಾವಣೆಯಲ್ಲಿ ಈ ನಮ್ಮ ಸುರೇಶ್ ಅಣ್ಣನವರು ಗೆಲ್ಲೋದು ಖಚಿತ ಆಗಿದೆ. ಅತಿ ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ಮತ್ತು ಜನಗಳ ಜೊತೆ ಚೆನ್ನಾಗಿ ಬೆರ್ತಿದ್ದಾರೆ. NDA ಮೈತ್ರಿಕೂಟ ಆದರೆ ಕುಮಾರಣ್ಣವರು ಮತ್ತು ಸುರೇಶ್ ಅಣ್ಣವ್ರ ಜೊತೆ ಚೆನ್ನಾಗಿದೆ, ವಿಶ್ವಾಸ ಚೆನ್ನಾಗಿದೆ, ಹಿಂದೆಯಿಂದನೂ ಚೆನ್ನಾಗಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮುಂದೆ ಮಿನಿಸ್ಟ್ರಿಗಿರಿ ಬಂದರೆ ಕೆಲವರಿಗೆ ಶಾಸಕ ಸ್ಥಾನವೂ ಸಿಗಲ್ಲ, ಕೆಲವರಿಗೆ ಮಿನಿಸ್ಟ್ರಿಗಿರಿನೂ ಸಿಗಲ್ಲ, ಸುರೇಶ್ ಅಣ್ಣಂಗೆ ಕನ್ಫರ್ಮ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇರೋದು ಅನ್ನೋದು ನಮಗೆ ಗೊತ್ತಿದೆ ಸರ್. ಬೇಲೂರು ಕ್ಷೇತ್ರದ ಮೇಲೆ ಕಣ್ಣಿಟ್ಟು ಸುರೇಶ್ ಅಣ್ಣವ್ರ ಮೇಲೆ ಅಪಾದನೆ ಮಾಡಿದ್ರೆ, ಟಿಕೆಟ್ ತಪ್ಪಿಸಿದ್ರೆ ಇಲ್ಲಿಂದ ಹೋಗ್ತಾರೆ, ಅವ್ರು ಯಾರಿಗೆ ಬೇಕಾದ್ರೂ ಮಿನಿಸ್ಟ್ರಿಗಿರಿ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿದ್ದಾರೆ, ಹುಮ್ಮಾರದಲ್ಲಿದ್ದಾರೆ. ಇವತ್ತು ಗಂಟ ನಾವು ಕಾರ್ಯಕರ್ತರುಗಳು ಸಹಿಸ್ಕೊಂಡಿದ್ದು, ಇನ್ನೂ ಸಹಿಸ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಯಾವುದೇ ರೀತಿಯಾದರೂ ನಾವು ಎಲ್ಲೂ ಬೇಕಾದ್ರೂ ಘಂಟಾಘೋಷವಾಗಿ ಹೇಳ್ತೀವಿ, ನಿಷ್ಠಾವಂತರಿಗೆ ಬೆಲೆ ಸಿಗಬೇಕು ಅನ್ನೋದೇ ಒಂದು ನಮ್ಮ ಉದ್ದೇಶದಿಂದ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಸರ್. ಜಿಲ್ಲಾಧ್ಯಕ್ಷ ಅಂದರೆ ಇಡೀ ಪಕ್ಷವನ್ನು ಸಂಘಟನೆ ಮಾಡಬೇಕು ಸರ್. ಅವನಿಗೆ ಸರ್ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಸರ್. ಅವನಿಗೆ ಒಂದು ಹೇಳ್ತೀನಿ, ನಾನು ಸಣ್ಣದಾಗಿ ಒಂದು ಫ್ಲಾಗ್ ಕಟ್ಟಿದ್ದೀನಿ, ಇದೆಲ್ಲ ಮಾಡಿದ್ದೀನಿ. ಅವನು ಯಾವುದೇ ಥರ ಸ್ಥಾನಮಾನ ತಗೊಂಡಿಲ್ಲ, ನೇರವಾಗಿ ಬಕೀಟ್ ಹಿಡ್ಕೊಂಡು ಬಂದು ಜಿಲ್ಲಾಧ್ಯಕ್ಷ ಆದವನು. ಈಗಲೂ ಚೇಂಜ್ ಮಾಡಬೇಕು ಅನ್ನಬೇಕಾದ್ರೆ ಕಳೆದ ಒಂದು 6 ತಿಂಗಳ ಹಿಂದೆ ಹೊಯ್ಸಳ ರೆಸಾರ್ಟಲ್ಲಿ ವಿಜೇಂದ್ರ ಅವ್ರ ಕಾಲಿಗೆ ಬಿದ್ದಿರೋ ವಿಡಿಯೋನ ಸಮೇತ ಇದೆ. ವಿಜೇಂದ್ರ ಕಾಲಿಗೆ ಬಿದ್ದು ಹಣ ಚೇಂಜ್ ಮಾಡಿಬಿಡಿ, ನನ್ನೇ ಕಂಟಿನ್ಯೂ ಮಾಡಿ ಅಂತ ಅನ್ನೋದೇನೆ ಬಂದು ಧರ್ಮಸ್ಥಳದ ಆಣೆ ಮಾಡಲಿ. ಕಾಲಿಗೆ ಬಿದ್ದಿಲ್ಲ, ನಾನು ಕಂಟಿನ್ಯೂ ಮಾಡಿ ಅಂತ ಕೇಳಿಲ್ಲ ಅಂತ ಆಣೆ ಮಾಡಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸರ್. ಈ ರೂಮರ್ ಹಬ್ಬಿರೋದೇ ಜಿಲ್ಲಾಧ್ಯಕ್ಷರಿಂದಾನೆ. ಜಿಲ್ಲಾಧ್ಯಕ್ಷರು ಮತ್ತು ಅವನಿಂದ ಯಾರಿದ್ದಾರೆ ಅನ್ನೋದು ಇನ್ನೂ ಇದ್ದಾರೆ, ಅವರೇ ಹೇಳಬೇಕು, ಜಿಲ್ಲಾಧ್ಯಕ್ಷ ಹೇಳಬೇಕು. ಯಾಕಂದರೆ ಇದಕ್ಕೆಲ್ಲದಕ್ಕೂ ಕಾರಣ ಜಿಲ್ಲಾಧ್ಯಕ್ಷರೇ. ಅದು ಅಲ್ದೇ ಏನು ಮೆಂಬರ್ಶಿಪ್ ಮಾಡಬೇಕಾದ್ರೆ ಬೇಲೂರು ಕ್ಷೇತ್ರದಲ್ಲಿ ಆಗಬೇಕಾದನ್ನು ಬೇರೆ ಕ್ಷೇತ್ರಗಳಿಗೆ ಏನು ಕೋಡ್ಗಳು ಕೊಟ್ಕೊಂಡು ಮಾಡಿದ್ದಾರೆ, ಅದು ಸಾಕ್ಷಿ ಸಮೇತ ರಾಷ್ಟ್ರೀಯ ಪಕ್ಷದಲ್ಲಿದೆ. ಅದನ್ನು ತೆಗೆಸಲಿ, ಅಲ್ಲೂ ಗೊತ್ತಾಗುತ್ತೆ ಯಾರು ಇದರಲ್ಲಿ ಹಿಂದೆ ರೂವಾರಿ ಇದ್ದಾರೆ ಅನ್ನೋದನ್ನ ಗೊತ್ತಾಗುತ್ತೆ. ಎಲ್ಲವನ್ನು ಧರ್ಮಸ್ಥಳದ ಮಂಜುನಾಥನ ಮೇಲೆ ಹಾಕ್ತಾ ಇದ್ದೀವಿ. ಈ ಮಂಜುನಾಥ ಒಬ್ಬರೇ ಅಲ್ಲ, ನಮಗೆ ಮಂಜುನಾಥನ ಮೇಲೆ ನಂಬಿಕೆ ಇದೆ, ಅಣ್ಣಪ್ಪರ ಮೇಲೆ ನಂಬಿಕೆ ಇದೆ.
ಇಬ್ಬರು ನಮಗೆ ಒಂದು ಶಕ್ತಿ ದೇವತೆಗಳು. ಅವರಿಬ್ಬರ ಮೇಲೆ ಪ್ರಮಾಣ ಮಾಡೋದಕ್ಕೆ ಮತ್ತು ಅವ್ರ ಮೇಲೆ ಭಾರ ಹಾಕೋದಕ್ಕೆ ನಮ್ಮ ಪಕ್ಷ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ವಿ ನಾವೆಲ್ಲ ಬಂದಿರೋದು ನಮ್ಮ ಸ್ವಂತ ಕೆಲಸಕ್ಕಲ್ಲ, ಇದಕ್ಕಲ್ಲ. ನಮ್ಮ ಪಕ್ಷ, ನಮ್ಮ ದೇಶ, ನಮ್ಮ ರಾಷ್ಟ್ರ ಉಳಿಬೇಕು. ಅದಕ್ಕೋಸ್ಕರ ನಾವು ಮೋದಿಯವರ ಕೈ ಬಲಪಡಿಸ್ಬೇಕು ಅಂದರೆ ಇದನ್ನೆಲ್ಲ ತಿದ್ದುಪಡಿ ಮಾಡಬೇಕು. ಇದು ಹೇಳ್ತಾ ಹೋದರೆ ಇನ್ನೂ ಮೋದಿಯವರ ಬೇಲೂರು ಕ್ಷೇತ್ರಕ್ಕೆ ಬಂದಾಗ ಯಾರ್ಯಾರು ಏನೇನು ಮಾಡಿದ್ರು ಅಂತ ಹೇಳ್ಬೋದು. ಈಗ ಸುರೇಶ್ ಅಣ್ಣವರಲ್ಲಿ ಹೋಗ್ತಿದ್ದಾರೆ. ಈ ವಿಚಾರ ಎಲ್ಲ ನಿಮ್ಮ ವರಿಷ್ಠರಿಗೆ ಸರ್ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಐನೆಟ್ ವಿಜಯ್ ಅವರಿಗೆ ಅಲ್ಲೇ ಆಯಿತು. ಹಾಸನದ ಒಬ್ಬ BJP ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಅಲ್ಲೇ ಆಯಿತು. ರಾಜ್ಯಾಧ್ಯಕ್ಷರು ಬರಲಿಲ್ಲ, ಬೇರೆಯವರೆಲ್ಲ ಬಂದರು. ಇಲ್ಲೇ ಗೊತ್ತಾಗುತ್ತೆ ಕೆಲವು ಯಾರ್ಯಾರು ಇದರಲ್ಲಿ ರೂವಾರಿ ಇದ್ದಾರೆ ಅಂತ. ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಅಲ್ಲೇ ಆದಾಗಲೂ ರಾಜ್ಯಾಧ್ಯಕ್ಷರು ಬಂದಿಲ್ಲ. ರಾಜ್ಯಾಧ್ಯಕ್ಷರಿಗೆ ಯಾರು ಏನು ತುಂಬಿದ್ದಾರೆ ಅನ್ನೋದು ಗೊತ್ತಿಲ್ಲ. ರಾಜ್ಯಾಧ್ಯಕ್ಷರು ಈಗಲೇ ತಿದ್ದುಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡ್ರೆ ರಾಜ್ಯದಲ್ಲಿ ಪಕ್ಷ ಇನ್ನೂ ಗಟ್ಟಿಯಾಗಿ ಬೆಳೆಯುತ್ತೆ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kgಗೆ ಬರಬೇಕು ಅಂತಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.